ನಮಸ್ಕಾರ ಸ್ನೇಹಿತರೆ, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಟಿ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಹಾಗಾದರೆ ಮೇಟಿ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? 4 ಮಕ್ಕಳ ರಾಜಕೀಯದ ಕತೆ ಗೊತ್ತಾ? ಕುರಿ ಮೀನು ಸಾಕಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆಗಿದ್ದ ಹೇಗೆ ಮಗಳು? ಮೇಟಿ ಗಂಡು ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. HY ಮೇಟಿ ಇವರು ಕಾಂಗ್ರೆಸ್ ಹಿರಿಯ ನಾಯಕರಲ್ಲಿ ಒಬ್ಬರು. ಮೊದಲಿಗೆ ಬಿಲ್ಕೆರೂರು ಮಂಡಲ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಂತರದಲ್ಲಿ ಜನತಾ ಪಕ್ಷ, ಜನತಾದಳ, JDS ಮತ್ತು ಕೊನೆಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. ಇವರು 5 ಸಲ ಶಾಸಕರಾಗಿ, ಒಮ್ಮೆ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಸಿದ್ದು ಪರಮಾಪ್ತರಾದ ಮೇಟಿ ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಇನ್ನು ಸಿದ್ದರಾಮಯ್ಯ ಜೊತೆಗೆ JDS ಬಿಟ್ಟು ಕಾಂಗ್ರೆಸ್ ಸೇರಿದ್ರು. 2 ಸಲ ಸಚಿವರಾಗಿಯೂ ಮೇಟಿ ಕೆಲಸ ಮಾಡಿದ್ದಾರೆ. ಆದರೆ ರಾಸಲೀಲೆ ಕೇಸ್ನಲ್ಲಿ ಸ್ವಲ್ಪ ಹೆಸರು ಹಾಳಾದರೂ 2023ರಲ್ಲಿ ಜನ ಮತ್ತೆ ಗೆಲ್ಲಿಸಿದ್ರು. ಆದರೆ ಕಳೆದ ವರ್ಷ ಮೇಟಿ ವಿಧಿವಶರಾದ್ರು. ಇನ್ನು ಮೇಟಿ 1964ರಲ್ಲಿ ಲಕ್ಷ್ಮೀಬಾಯಿ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ 4 ಮಕ್ಕಳಿದ್ದಾರೆ. ಉಮೇಶ್ ಮೇಟಿ ಮಗ. ಉಮೇಶ್ ಹುಲ್ಲಪ್ಪ ಮೇಟಿ HY ಮೇಟಿ ಮಕ್ಕಳಲ್ಲಿ 3ನೇಯವರು. ಇವರು 1972ರ ಜೂನ್ 1ರಂದು ಜನಿಸಿದ್ರು. ಬಾಗಲಕೋಟೆ ತಾಲೂಕಿನ ಕಡ್ಲಿಮಟ್ಟಿ ಇವರ ಹುಟ್ಟೂರು. PUC ವರೆಗೆ ಓದಿದ ಇವರು ಕಾಲೇಜು ಬಿಟ್ರು. ತಂದೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರಿಂದ ಮನೆಯ ಜವಾಬ್ದಾರಿಯನ್ನ ಹೊತ್ತುಕೊಂಡ್ರು. ಜಮೀನು ನೋಡ್ಕೊಳ್ಳೋದ್ರ ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. 1994ರಲ್ಲಿ HY ಮೇಟಿ ಗುಳೇದ ಗುಡ್ಡದಲ್ಲಿ ಸ್ಪರ್ಧೆ ಮಾಡಿದ್ರು. ಅವರ ಪರವಾಗಿ ಪ್ರಚಾರ ಮಾಡೋ ಮೂಲಕ ಉಮೇಶ್ ಮೇಟಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೆ ತಂದೆಯ ಪರವಾಗಿ ಪ್ರತಿ ಚುನಾವಣೆಗಳಲ್ಲೂ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಕ್ಷ ಸಂಘಟಿಸುವಲ್ಲಿ ಇವರ ಪಾತ್ರ ತುಂಬಾ ಇತ್ತು. ಇವರು ಕಾರ್ಯಕರ್ತರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವ ರಾಜಕಾರಣಿ ಎನಿಸಿಕೊಂಡಿದ್ದಾರೆ. ತಂದೆ ನೆರಳಲ್ಲಿ ರಾಜಕೀಯದಲ್ಲಿ ಪಳಗಿದ ಉಮೇಶ್ ಮೇಟಿ ಸದ್ಯ ರೇವಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ವಯಸ್ಸು 53 ಆಗಿದ್ರು ತಂದೆ ಬದುಕಿದ್ದಾಗ ಉಮೇಶ್ ಮೇಟಿ ಎಲೆಕ್ಷನ್ಗೆ ನಿಂತಿರ್ಲಿಲ್ಲ. ಇವರು ರುಕ್ಮಿಣಿ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಮಗ ಹರ್ಷ ಮೆಡಿಕಲ್ PG ಸ್ಟೂಡೆಂಟ್ ಆಗಿದ್ರೆ, ಮಗಳು ನಮಿತಾ MBBS ಓದ್ತಿದ್ದಾರೆ. ಉಮೇಶ್ ಕುಟುಂಬದ ಬಳಿ 3,59,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇನ್ನು 600 ಗ್ರಾಂ ತೂಕದ ಚಿನ್ನ ಇದ್ರೆ 3 ಕಾರು, 1 ಟ್ರ್ಯಾಕ್ಟರ್ ಮತ್ತು 1 ಸ್ಕೂಟಿ ಇದೆ. ಮಲ್ಲಿಕಾರ್ಜುನ ಮೇಟಿ ಮಗ. HY ಮೇಟಿ ಮಕ್ಕಳಲ್ಲಿ 2ನೇಯವರು ಮಲ್ಲಿಕಾರ್ಜುನ ಮೇಟಿ. ಇವರು ಕೂಡ ತಮ್ಮ ಉಮೇಶ್ ಮೇಟಿ ರೀತಿಯಲ್ಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ತಂದೆ HY ಮೇಟಿಯ ಪ್ರತಿ ಚುನಾವಣೆಯಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ರು. ಉಮೇಶ್ ಗ್ರಾಮೀಣ ಭಾಗದಲ್ಲಿ ಪಕ್ಷ ಸಂಘಟಿಸಿದ್ರೆ, ಮಲ್ಲಿಕಾರ್ಜುನ್ ನಗರ ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು. ನಗರ ಭಾಗದಲ್ಲಿ ಇವರಿಗೂ ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಲಿಂಕ್ ಇದೆ. ಮೇಟಿ ವಿಧಿವಶರಾದ ಬಳಿಕ ಬಾಗಲಕೋಟೆ ಟಿಕೆಟ್ ಮೇಲೆ ಇವರ ಕಣ್ಣಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಬಾಯಕ್ಕ ಮೇಟಿ ಮಗಳು. HY ಮೇಟಿಯ ಮಕ್ಕಳಲ್ಲಿ ಮೊದಲನೆಯವರು ಬಾಯಕ್ಕ ಮೇಟಿ. ಇವರು ಮೊದಲಿಂದಲೂ ತಂದೆಯ ಜೊತೆಗೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ 2019ರಲ್ಲಿ ವೀಣಾ ಕಾಶಪ್ಪನವರು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಗೆ ಅಧ್ಯಕ್ಷೆ ಆಗಿದ್ರು. ಆದರೆ ಈ ನಡುವೆ ಬಾಯಕ್ಕ ಬಂಡೆದ್ದು BJP ಸದಸ್ಯರ ಬೆಂಬಲದೊಂದಿಗೆ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆ ಆದ್ರು. ಅಧ್ಯಕ್ಷೆಯಾಗಿದ್ದ ವೀಣಾ ಕಾಶಪ್ಪನವರು ಕೆಳಗೆ ಇಳಿಬೇಕಾಯ್ತು. ಈ ಸಲ ಉಪಚುನಾವಣೆಯಲ್ಲಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದರೆ ಟಿಕೆಟ್ ಸಿಗಲಿಲ್ಲ. ಇನ್ನು ಇವರು ರಾಜಕಾರಣಿ ಜೊತೆಗೆ ಕೃಷಿ ಮತ್ತು ಕುರಿ ಸಾಕಾಣಿಕೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. 100 ಕುರಿಗಳು ಮತ್ತು ಮೀನು ಸಾಕ್ತಿದ್ದು 18ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬಾಳೆ, ಕಬ್ಬು ಬೆಳೀತಿದ್ದಾರೆ. ಸಿದ್ದರಾಮಯ್ಯ ಬಾಗಲಕೋಟೆಗೆ ಬಂದಾಗ ಅಭಿಮಾನಿ ಒಬ್ರು ಕುರಿ ಮರಿ ಗಿಫ್ಟ್ ಕೊಟ್ಟಿದ್ರು. ಸಿದ್ದರಾಮಯ್ಯ ಅದನ್ನ ಬಾಯಕ್ಕಗೆ ಕೊಟ್ಟಿದ್ರು. ಅಲ್ಲಿಂದ ನಂತರದಲ್ಲಿ ಬಾಯಕ್ಕ ಕುರಿ ಸಾಕಾಣಿಕೆ ಶುರು ಮಾಡಿದ್ದು ವಿಶೇಷ. ಮಹಾದೇವಿ ಮಗಳು. HY ಮೇಟಿ ಮಕ್ಕಳಲ್ಲಿ ಕೊನೆಯವರು ಮಹಾದೇವಿ ಮೇಟಿ. ಇವರು ಈವರೆಗೆ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಇರಲಿಲ್ಲ. ಮೇಟಿ ವಿಧಿವಶರಾದ ಬಳಿಕ ರಾಜಕೀಯದಲ್ಲಿ ಆಸಕ್ತಿ ತೋರಿಸ್ತಿದ್ದಾರೆ. ಮೇಟಿ ಕುಟುಂಬದಲ್ಲಿ ಟಿಕೆಟ್ ಗಲಾಟೆ. HY ಮೇಟಿ ವಿಧಿವಶರಾದ ಬಳಿಕ ಉಪಚುನಾವಣೆಯ ಟಿಕೆಟ್ ಗಲಾಟೆ ಜೋರಾಯಿತು. ಮೇಟಿ 4 ಮಕ್ಕಳ ನಡುವೆಯೇ ಟಿಕೆಟ್ ಗುದ್ದಾಟ ಶುರುವಾಯಿತು. ಎಲ್ಲರೂ ನನಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ರು. ಕೊನೆಗೆ CM ಸಿದ್ದರಾಮಯ್ಯ 4ರನ್ನ ಕರೆಸಿ ಸಂಧಾನ ನಡೆಸಿದ್ರು. ಹೀಗೆ ಕಂಟಿನ್ಯೂ ಮಾಡಿದ್ರೆ ಮೇಟಿ ಮಕ್ಕಳಲ್ಲಿ ಯಾರಿಗೂ ಕೊಡಲ್ಲ, ಹೊರಗಿನವರಿಗೆ ಟಿಕೆಟ್ ಕೊಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಆಗ ಮಾತನಾಡಿದ್ದ ಮಹಾದೇವಿ, ಉಮೇಶ್ ಅಣ್ಣಂಗೆ ಟಿಕೆಟ್ ಕೊಟ್ರೆ ಓಕೆ, ಇಲ್ಲದಿದ್ರೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂದಿದ್ರು. ಅದರಂತೆ ಈಗ ಕಾಂಗ್ರೆಸ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದೆ. ಒಟ್ಟಿಗೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತೆ ಉಳಿದವರನ್ನ ಕೂಡ ಮನವೊಲಿಕೆ ಮಾಡಿದೆ.
ಸ್ನೇಹಿತರೆ, ಇದು HY ಮೇಟಿ ಕುಟುಂಬ ಮತ್ತು ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಆದರೆ ಕಾಂಗ್ರೆಸ್ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ದಿವಂಗತ ಶಾಸಕರ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದೆ. ಈ ಮೂಲಕ ಹೊಸ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.